ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸೆಮಿ ಬ್ರೈಡಲ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಹಾರ್ಚು ಒಂದು ಕುಚ್ಚು ಆ ಥರ ಕೇಳ್ತಾರೆ ಕಸ್ಟಮರ್ಸ್ಗೆ, ಅದಕ್ಕೆ ಬೀಡ್ಸನ್ನು ಆ್ಯಡ್ ಮಾಡಿ ನಾರ್ಮಲಾಗಿ ಬೀಡ್ಸನ್ನು ಆ್ಯಡ್ ಮಾಡ್ಬೋದು ಸೈಡಲ್ಲಿ. ಬಟ್ ಇದಕ್ಕೆ ಒಂದು ಸೆಂಟ್ರಲ್ ಬೀಡ್ಸು ಮತ್ತು ಇನ್ನೂ ಸೆಮಿ ಸೆಂಟ್ರಲ್ ಬೀಡ್ಸಲ್ಲೂ ನಾವು ಹಾಕಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಚೆನ್ನಾಗಿ ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಲೇಟೆಸ್ಟ್ ಆಗಿದೆ. ಆ ಥರ ಡಿಸೈನ್ ಹಾಕಿದಾಗ ಕಸ್ಟಮರ್ಗೂ ಹ್ಯಾಪಿ ಆಗುತ್ತೆ. ಆರ್ಡರ್ಸ್ಗಳು ನಿಮಗೆ ತುಂಬ ಬರುತ್ತೆ. ಅಷ್ಟು ಚೆನ್ನಾಗಿದೆ ಡಿಸೈನ್ ಇದು. ಹೇಗೆ ಬನ್ನಿ ಹಾಕೋದು ನೋಡೋಣ. ಫಸ್ಟು ಫ್ರೆಂಡ್ಸ್, ನಾನು ಸೇಮ್ ಕ್ರೋಶ ಬಂದು 11.07 mm ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ದಾರವನ್ನು 6 ಎಳೆ ಸುತ್ತಿಟ್ಕೊಂಡು ಲಾಸ್ಟಲ್ಲಿ ಗಂಟು ಹಾಕಿಟ್ಟಿದ್ದೀನಿ. ಈಗ ನಾವು ಕ್ಲಾತ್ಗೆ ಲಾಕ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ನಾನು ಈ ಒಂದು ಲೇಸಲ್ಲಿ ಸ್ವಲ್ಪ ನಾನು ಪಿನ್ ಮಾಡೋಕ್ಕೆ ಬೇಕಾಗಿದ್ದಕ್ಕೆ ತುಂಬ ಸ್ಪೇಸ್ ಬಿಟ್ಕೊತಾ ಇದ್ದೀನಿ ನಾನು. ಬಟ್ ನೀವು ಸ್ಯಾರೀಸ್ಗೆ ಏನಾದರೂ ಹಾಕಿದ್ರೆ ಜಸ್ಟ್ ಇಷ್ಟರಲ್ಲೇ ಲಾಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಇಷ್ಟು ಬಿಡೋ ಅವಶ್ಯಕತೆ ಇಲ್ಲ. ಲಾಕ್ ಮಾಡಿ ಫಸ್ಟು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಹಾಕಿದ ಮೇಲೆ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಇದು ಮೇಯ್ನು. ಸಿಂಕ್ ಆಗಬಾರ್ದು ಸ್ಯಾರೀಸ್ಗಳು. ಸಿಂಕ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ನೀವೇನೇ ಯಾವುದೇ ಥರ ಡಿಸೈನ್ ಹಾಕಿದ್ರೂ ಸ್ಯಾರೀಸು ಸಿಂಕ್ ಆದಾಗ ಅದು ಫಿನಿಶಿಂಗ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಅದಷ್ಟು ನೋಡ್ಕೊಳ್ಳಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ. ಒಳಗಡೆನೂ ಬೇಡ, ಇಲ್ಲ ಮುಂದೆನೂ ಬೇಡ, ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ ಲಾಕ್ ಮಾಡಿ. ಆದಮೇಲೆ ಸ್ವಲ್ಪ ದಾರಾನ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ನಾನು ತೊಗೊತಾ ಇದ್ದೀನಿ. ಬ್ರೈಡಲ್ ರೌಂಡ್ ಬೀಡ್ಸು. ನೀವು ಈ ಸ್ಪೇಸಲ್ಲಿ ಯಾವುದಾದ್ರೂ ತೊಗೋಬೋದು ಬೀಡ್ಸಸ್ಸು. ನಾನು ಸ್ವಲ್ಪ ಲುಕ್ಕಾಗಿ ಇದು ಕಾಣಿಸುತ್ತೆ, ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದೇ ಬೀಡ್ಸನ್ನು ತೊಗೊಂಡಿದ್ದೀನಿ. ನಾನು ಒಟ್ಟಲ್ಲಿ ಪರ್ಸ್ನಲಿ ನಿಮಗೆ ಇದೇ ಬೀಡ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ, ಯಾಕೆಂದರೆ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು. ಹಾಗಾಗಿ ಇಲ್ಲ ಸ್ವಲ್ಪ ನನಗೆ ಇನ್ನೊಂದು ಬೇರೆ ಡಿಫ್ರೆಂಟು ಫ್ಲವರ್ಸದ್ದು ಬೇಕು ಅಂತಂದರೆ ತೊಗೊಬೋದು. ಮತ್ತು ಎಲ್ಲಿಗೆ ಬೀಡ್ಸನ್ನು ಲಾಕ್ ಮಾಡಿ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕ್ಲಾತ್ ಪಾಯಿಂಟ್ ಮಾಡಿ ಅಲ್ಲಿಗೆ ಲಾಕ್ ಮಾಡಿ. ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಸ್ವಲ್ಪ ಸಿಂಕ್ ಆಗಬಾರ್ದು ರೀತಿಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ಸನ್ನು ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಕ್ಲಾತ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಎರಡರಲ್ಲಿ ಒಂದು ಆರ್ ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಕರೆಕ್ಟಾಗಿ ಲಾಕ್ ಮಾಡಿ. ಯಾವಾಗಲೂ ಅಷ್ಟೇ, ಯಾವುದೇ ಡಿಸೈನ್ ಆದ್ರೂ ನೀವು ಬೇಸ್ ಲೈನನ್ನು ಪರ್ಫೆಕ್ಟಾಗಿ ಲಾಕ್ ಸುಕ್ಕಾಗಿ ಬರೋದು ರೀತಿಲಿ, ಕ್ಲಾತು ಸಿಂಕಾಗಿ ಬರೋದು ರೀತಿಯಲ್ಲಿ ಲಾಕ್ ಮಾಡಿಕೊಂಡ್ರೆ ಡಿಸೈನ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಬೀಡನ್ನ ಲಾಕ್ ಮಾಡಿದ ನಂತರ ಕ್ಲಾತ್ಗೆ ಮತ್ತೆ ನೀವು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಮತ್ತೆ ಲಾಕ್ ಮಾಡಿ. ಮತ್ತು 4 ಚೈನ್ 3 ಆಗಿದೆ. 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ದಾರ ಮುಂದೆ ಮಾಡಿ
ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಲಾಕ್ ಮಾಡಿ. ಬೀಡ್ಸನ್ನು ಲಾಕ್ ಮಾಡಿದ ನಂತರ ಈ ರೀತಿ ಕ್ಲಾತ್ ಲಾಕ್ ಮಾಡಿ. ಮತ್ತು 4 ಚೈನ್ 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ದಾರೆ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ, ಸೇರಿಸಿ ಲಾಕ್ ಮಾಡಿ. ಫೋರ್ ಚೈನ್ ಹಾಕ್ಕೊಳ್ಳಿ. ಮತ್ತು ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 2 ಟೈಮ್ ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿ ನಮ್ಮ ಕಡೆಗೆ ನಿಧಾನಕ್ಕೆ ಹೇಳ್ಕೊಂಡು ಸ್ವಲ್ಪ ಈ ಥರ ಟೈಟ್ ಮಾಡ್ಕೊಂಬಿಡಿ. ಉಳಿದಿದ್ದು ಈ ದಾರಕ್ಕೆ ಗಂಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಕೊಡ್ತೀನಿ. ಫೈನಲಿ ಈ ರೀತಿ ಇದೆ. ನಂತರ ಸೇಮ್ ನೀವು ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀರ ಅದರೊಳಗಡೆ ಕ್ರೋಶವನ್ನು ಇನ್ಸರ್ಟ್ ಮಾಡಿ ದಾರನ ಹೇಳ್ತಂದು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಅಥವಾ ಲಾಕ್ ಮಾಡಿ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಹಾಕಿದ ನಂತರದಲ್ಲಿ ಈ ಲಾಕ್ ಇದೆಯಲ್ಲ, ಬೀಡ್ಸ್ ಮಾಡೋದಕ್ಕೆ ಮುಂಚೆ ಒಂದು ಸರಿ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ದಾರಾನ ಮುಂದೆ ಮಾಡಿ ಸ್ಮಾಲ್ ಬೀಡ್ಸಸ್ ಅಥವಾ ಸ್ಮಾಲ್ ಬೀಡ್ಸ್ ಅಂತಂದರೆ 3 mm or 4 mm 3 mm ಎರಡೂ ತೊಗೊಬೋದು. ಆ ರೀತಿ ತೊಗೊಂಡು ಬೀಡ್ ಲಾಕ್ ಮಾಡಿ ನಂತರ ಹಿಂದೆ ತಿರುಗಿಸಿ ಬೀಡ್ಸನ್ನು ಹಿಂದೆ ತಿರುಗಿಸಿ ಅದು ಹಿಂದೆ ದಾರ ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಆ ದಾರದ ಒಳಗಡೆಯಿಂದ ಹೋಗಿ ನಾವು ಆರ್ಚನ್ನು ನಾವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಆ ದಾರ ಇದೆಯಲ್ಲ ನೋಡಿ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ ದಾರ, ಈ ದಾರದ ಒಳಗಡೆ ಹೋಗಿ ಈ ರೀತಿ ದಾರದ ಒಳಗಡೆಯಿಂದ ಹೋಗಿ ದಾರನ ಎಳೆದು ತಂದು ಈ ರೀತಿ ಲಾಕ್ ಮಾಡಿ ಮತ್ತು ದಾರನ ಮುಂದೆ ಮಾಡಿ ಬೀಡ್ಸನ್ನು ಆ ದಾರಕ್ಕೆ ಇನ್ಸರ್ಟ್ ಮಾಡಿ ಮತ್ತು ಸ್ವಲ್ಪ ಈ ಬೆರಳಿಂದ ಎಳ್ಕೊಂಡು ಲಾಕ್ ಮಾಡಿ ಮತ್ತು ಅದೇ ಹಾರ್ಚದ ದಾರ ಇರುತ್ತಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿ ನೋಡಿ, ಮತ್ತು ದಾರ ಮುಂದೆ ಮಾಡಿ ದಾರದ ಒಳಗಡೆ ಹೋಗಿ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿ ದಾರದೊಳಗಡೆ ಹೋಗಿ ಈ ರೀತಿ ಮಾಡ್ತಾ 5 ಮಣಿಗಳನ್ನು ಒಂದು ಹಾರ್ಚ್ಗೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. 5 ಮಣಿಗಳನ್ನ ಈ ರೀತಿ ಆ್ಯಡ್ ಮಾಡಿಬಿಟ್ಟು ನೋಡಿ, ನೋಡಿ 5 ಮಣಿಗಳಾಗಿದೆ. 5 ಮಣಿ ನಂತರ ಇದು ಬರುತ್ತಲ್ಲ ಇಲ್ಲಿ ಲಾಕ್ ಮಾಡಿ ನಂತರ ಲಾಸ್ಟ್ ನಾವು ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಹೋಗಿ ನೀವು
ನಾವು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದರೊಳಗಡೆಯಿಂದ ಹೋಗಿ ಲಾಕ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ, ಆರ್ಚ್ ಬಂದು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಬರುತ್ತೆ ಸೇಮ್. ನೆಕ್ಸ್ಟ್ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಚೈನು ನಡೆಯುತ್ತೆ, 3 ಚೈನು ನಡೆಯುತ್ತೆ. ಆ ಗ್ಯಾಪ್ ನೀವು ಒಬ್ಬೊಬ್ಬರು ಒಂದೊಂಥರ ಗ್ಯಾಪ್ ತಗೋತಾರೆ, ಹಾಗಾಗಿ ಅದೆಷ್ಟು ಬರುತ್ತೆ ಗ್ಯಾಪ್ ನೋಡಿ ಚೈನನ್ನು ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಆ ದಾರ ಇರುತ್ತಲ್ಲ ಮಣಿಯ ಹಿಂದೆ ಇರುವಂತಹ ದಾರ, ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ. ಮತ್ತು ಬೀಡ್ಸನ್ನು ಲಾಕ್ ಮಾಡಿದ್ಮೇಲೆ ಅದೇ ದಾರದ ಒಳಗಡೆ ಹೋಗಿ ಈ ರೀತಿ ಬೀಡ್ಸನ್ನು ಲಾಕ್ ಮಾಡಿ ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ ದಾರದೊಳಗಡೆ ಹೋಗಿ ಲಾಕ್ ಮಾಡಿ ಬೀಡ್ಸ್ನ ಲಾಕ್ ಮಾಡಿ ದಾರದೊಳಗಡೆ ಹೋಗಿ ಲಾಕ್ ಮಾಡಿ. ಇದೇ ರೀತಿ 5 ಬೀಡ್ಸ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ. ಲಾಕ್ ಮಾಡಿ ಈ ರೀತಿ ದಾರಗಳು ಸಿಕ್ಕಿದಾಗ ಸ್ವಲ್ಪ ಆದಷ್ಟು ಹಿಂದೆ ತಗೊಳ್ಳಿ. ಅದನ್ನು ಮುಂದೆ ಮಾಡಿದ್ರೆ ಫಿನಿಶಿಂಗ್ ಬರೋದಿಲ್ಲ. ಲಾಕ್ ಏನು ಮಾಡಿರ್ತೀವಿ ಅದೇ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಿ. ನೋಡಿ ಈ ರೀತಿ ಬರ್ತಾ ಇದೆ. ಪೂರ್ತಿ ನಾನು ಮಾಡಿ ಹೇಗೆ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಹೇಗೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಲಾಸ್ಟಲ್ಲಿ ಈ ರೀತಿ ಒಂದು ಸೆಕೆಂಡ್ ಸ್ಟೆಪ್ಪು ಈ ರೀತಿ ಬಂದೆ. 3ನೇ ಸ್ಟೆಪ್ಪು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೇಮ್ ಲಾಕ್ ಎಲ್ಲಾಗಿದೆ ಅಲ್ಲೇ ಲಾಕ್ ಮಾಡ್ಕೊಂಬಿಡಿ. ಫಸ್ಟ್ ನಾವು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದರೊಳಗಡೆ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ನಾವು ಅದ್ರ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ನಾವು 3 ಚೈನನ್ನು ಹಾಕ್ಕೊಬೇಕಾಗುತ್ತೆ. 1 2 3 ಚೈನ್ ಹಾಕಿದ ಮೇಲೆ ನಾವು ಈ ಬೀಡ್ಸ್ ಆ್ಯಡ್ ಮಾಡಿರ್ತೀವಲ್ಲ, ಈ ಬೀಡ್ಸ್ ಆದಮೇಲೆ ಇಲ್ಲಿ ಲಾಕ್ ಮಾಡಿರ್ತೀವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಮಗೆ ಲಾಕ್ ಮಾಡಿರ್ತೀವಲ್ಲ, ಇಲ್ಲಿ ದಾರ ಇದೆ ನೋಡಿ, 2 ಬೀಡ್ಸ್ ನಡುವೆ ಲಾಕ್ ಆಗಿರುತ್ತೆ. 2 ಬೀಡ್ಸ್ ನಡುವೆ ಲಾಕ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೋಲ್ಸ್ ಇರುತ್ತೆಯಲ್ಲ, ಇಲ್ಲಿ ಆ ಹೋಲ್ಸ್ ಒಳಗಡೆ ಹೋಗಿ ದಾರಾನ ಎಳೆದು ಈ ರೀತಿ ತರಬೇಕಾಗುತ್ತೆ. ಈ ಥರ ತಂದು 2ರಲ್ಲೊಂದು ಲಾಕ್ ಮಾಡಿ ಹೇಗೆ ಮತ್ತೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3. ನೀವು 2 ಚೈನನ್ನು ಹಾಕೊಬೋದು, ಬಟ್ ಇದು ಒಂಥರ ಫುಲ್ ಕವರ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ 2 ಮಣಿಗಳ ನಡುವೆ ಈ ಥರ ನಾವು ಲಾಕ್ ಮಾಡಿರೋ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ಎಳೆದು ತಂದು ಲಾಕ್ ಮಾಡಿ.
ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3. ಮತ್ತು ಈ ಹೋಲ್ಸ್ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆ ಹೋಗಿ ಲಾಕ್ ಮಾಡಿ. ನೀವು ಒಂದೇ ಥರ ಕಲರ್ಸ್ ತೊಗೊಬೇಕು, 3 ಚೈನ್ ಹಾಕ್ಕೊಳ್ಳಿ. ಒಂದೇ ಕಲರ್ ತೊಗೋಬೇಕು ಅಂತೇನಿಲ್ಲ. ಈ ಸ್ಟೆಪ್ಪಲ್ಲಿ ನೀವು ಇನ್ನೊಂದು ಕಲರ್ ತೊಗೋಬೋದು, ಆ ರೀತಿಯೂ ಮಾಡ್ಬೋದು. ಡಬಲ್ ಕಲರ್ಸ್ ಇದ್ದರೆ ತೊಗೊಬೋದು. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3. ಮತ್ತು ಈ ಹೋಲ್ಸ್ ಇದೆಯಲ್ಲ, ಆ ಹೋಲ್ಸ್ ಒಳಗಡೆ ಹಾಕಿ ಲಾಕ್ ಮಾಡಿ. ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿ ನೆಕ್ಸ್ಟ್ ನಾವು ಕುಚ್ಚಿಗೆ ನಾವು ಕುಚ್ಚೋದು ಲಾಕ್ ಮಾಡಿರ್ತೀವಲ್ಲ, ಆ ಸ್ಪೇಸಲ್ಲಿ ಹೋಗಿ ದಾರವನ್ನು ಎಳೆದು ಎರಡರಲ್ಲಿ ಒಂದನ್ನು ಮಾಡಿ. ಈ ರೀತಿ ಬರುತ್ತೆ ನೋಡಿ. ಸೆಮಿ ಬ್ರೈಡಲ್ ಆರ್ಚ್ ಅಂತಲೇ ಹೇಳ್ಬೋದು. ಈ ರೀತಿ ಬೀಡ್ಸು ನೀಟಾಗಿ ಬರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆದಷ್ಟು ನೀವು ಫಿನಿಶಿಂಗ್ ಕಡೆ ಗಮನ ಹರಿಸ್ಬೇಕು. ಎಲ್ಲ ಕಡೆನೂ 3 ಚೈನ್ ಹಾಕಿ ಲಾಕ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಈ ರೀತಿ ಫಿನಿಶಿಂಗ್ ಬರುತ್ತೆ. ಇದೇ ರೀತಿ ಇಲ್ಲೂ ಮಾಡೋಣ. ನೆಕ್ಸ್ಟ್ ಆರ್ಚ್ಗೂ 1 2 3 ಆದಮೇಲೆ ಅದೇ ಬೀಡ್ಸ್ ನಡುವೆ ಇರೋವಂಥ ಆ ಹೋಲ್ಸ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಎಳೆದು ಎರಡರಲ್ಲೊಂದು ಮಾಡಿ. 1 2 3. ಮತ್ತು ಆ ಗ್ಯಾಪ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಎಳೆದು ಲಾಕ್ ಮಾಡಿ. ಮತ್ತು 1 2 3. ಮತ್ತು ಬೀಡ್ಸ್ ನಡುವೆ ಲಾಕ್ ಇರುತ್ತಲ್ಲ, ಅದರೊಳಗಡೆ ಹೋಗಿ ದಾರಾನ ಎಳೆದು ಲಾಕ್ ಮಾಡಿ. 1 2 3. ಮತ್ತು ಬೀಡ್ಸ್ನ ಒಳಗಡೆಯಿಂದ ಹೋಗಿ ದಾರಾನ ಎಳೆದು ಲಾಕ್ ಮಾಡಿ. ಮತ್ತು 1 2 3. ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಲಾಕ್ ಮಾಡಬೇಕು. ಫಸ್ಟು ಅಷ್ಟೇ ನಾವು ಅದೇ ರೀತಿ ಮಾಡಿರ್ತೀವಿ, ಹಾಗಾಗಿ ಲಾಸ್ಟು ಅದೇ ಥರ ಮಾಡಿದಾಗ ಫಿನಿಶಿಂಗು ಕರೆಕ್ಟಾಗಿ ಒಂದೇ ಲೆವೆಲಿಗೆ ಬರುತ್ತೆ ನೋಡಿ. ಈಗ ಬಂದಿದೆ ನೋಡಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಬಿಟ್ಟು ಲಾಕ್ ಇರುತ್ತಲ್ಲ, ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಿ ನೋಡಿ. ಇದೇ ರೀತಿ ಬರುತ್ತೆ ಫುಲ್ಲು. ಈ ಸ್ಪೇಸಲ್ಲಿ ನಾವು 3 ಚೈನ್ ಹಾಕಿರ್ತೀವಲ್ಲ, ಈ ಸ್ಪೇಸಲ್ಲಿ ಬಂದು ನಾವು ಕುಚ್ಚನ್ನು ಕಟ್ಕೊಬೇಕಾಗುತ್ತೆ. ನಿಮಗೆ ಕುಚ್ಚನ್ನು ಕಟ್ಟಿ ಮತ್ತು ಹೇಗೆ ಬರುತ್ತೆ ಇದನ್ನು ಫುಲ್ ಫಿನಿಶ್ ಮಾಡಿ ಕುಚ್ಚು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಫ್ರೆಂಡ್ಸ್, ಆಲ್ರೆಡಿ ನಾನು 137 ದಾರ ತೊಗೊಂಡಿದ್ದೀನಿ. ಅಂದರೆ ಮಡಿಸಿದಾಗ ಡಬಲ್ ಆಗುತ್ತೆ. 137 ದಾರ ತೊಗೊಂಡು ಕಟ್ ಮಾಡಿದ್ದೀನಿ, ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ ಬಂದು ನೋಡಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಲೈಟ್ ಕಲರ್ ತೊಗೊಂಡಿದ್ದೀನಿ, ಸ್ವಲ್ಪ ಇರಲಿ ಅಂತ ಹೇಳಿ ಡಾರ್ಕ್ ಕಲರ್ ಹಾಕಲಿಲ್ಲ. ನಾವು ಸ್ಯಾರಿ ಮ್ಯಾಚಿಂಗ್ ತೊಗೊಬೇಕಾಗುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಸೆಮಿ ಬ್ರೈಡಲ್ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ರೇಟ್ ಬಂದು ನೀವು 500ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಆ್ಯಂಡ್ ಡಿಪೆಂಡು, ಅಲ್ಲಿ ಪ್ಲೇಸಸ್ಸು ಹೇಗಿರುತ್ತೆ ಹಾಗೆ ನೋಡಿ ನೀವು ಚಾರ್ಜನ್ನು ಫಿಕ್ಸ್ ಮಾಡಿ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ, ನಾನು ಮಾಡಿ ತೋರಿಸಿರೋದು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.